ನಮಸ್ಕಾರ ಸ್ನೇಹಿತರೆ, ನಾವು ತಿನ್ನುವ ಆಹಾರ, ನಮ್ಮ ದೇಹದ ತೂಕ ಮತ್ತು ನಮ್ಮ ಆಯಸ್ಸು ಇವೆಲ್ಲವೂ ಕೇವಲ ಪ್ರಕೃತಿಯ ನಿಯಮ ಅಂತ ನೀವು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ನೀವು ಮತ್ತೆ ಯೋಚಿಸಬೇಕು. ಇವತ್ತು ವೈದ್ಯಕೀಯ ಲೋಕದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೀತಾ ಇದೆ. ಒಂದ್ ಕಡೆ ತೂಕ ಇಳಿಸುವ ಗ್ಲಾಮರಸ್ ಔಷಧಿಗಳ ಅಬ್ಬರ, ಇನ್ನೊಂದ್ ಕಡೆ 60 ವರ್ಷ ಹಳೆಯ ಮಧುಮೇಹದ ಮಾತ್ರೆ ಈಗ ಆಯಸ್ಸನ್ನ ಹೆಚ್ಚಿಸುವ ಅಮೃತವಾಗಿ ಬದಲಾಗ್ತಾ ಇದೆ. ಹಸಿವು, ವಯಸ್ಸಾಗುವಿಕೆ ಮತ್ತು ದೇಹದ ತೂಕ ಇವೆಲ್ಲವನ್ನು ಈಗ ಕೇವಲ ಒಂದು ಮಾತ್ರೆಯಿಂದ ನಿಯಂತ್ರಿಸಬಹುದಾ? ನಾವು ನಿಜವಾಗಿಯೂ ರೋಗಗಳನ್ನ ಗುಣಪಡಿಸ್ತಾ ಇದ್ದೀವಾ ಅಥವಾ ನಮ್ಮ ದೇಹವನ್ನ ಕೇವಲ ಕೆಮಿಕಲ್ಗಳ ಮಾರುಕಟ್ಟೆಯನ್ನಾಗಿ ಮಾಡ್ತಾ ಇದ್ದೀವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದ್ ಕಾಲದಲ್ಲಿ ಔಷಧ ಅಂದ್ರೆ ರೋಗ ಬಂದಾಗ ತೆಗೆದುಕೊಳ್ಳುವ ವಸ್ತು ಮಾತ್ರ ಆಗಿತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಒಜೆಂಪಿಕ್ ನಂತಹ ಇಂಜೆಕ್ಷನ್ಗಳು ಇವತ್ತು ಜಗತ್ತಿನಾದ್ಯಂತ ತೂಕ ಇಳಿಸುವ ಸೂಪರ್ ಸ್ಟಾರ್ಗಳಾಗಿವೆ. ಇತ್ತ ದಶಕಗಳಿಂದ ಬಳಕೆಯಲ್ಲಿರುವ ಮೆಟ್ಫಾರ್ಮಿನ್ ಎಂಬ ಮಧುಮೇಹದ ಮಾತ್ರೆ ಈಗ ಮೆದುಳಿನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಮದ್ದು ಎಂಬ ಚರ್ಚೆ ಶುರುವಾಗಿದೆ. ಮೆಟಬಾಲಿಸಂ ಅಥವಾ ಚಯಾಪಚಯ ಕ್ರಿಯೆ ಎಂಬುದು ಈಗ ಕೇವಲ ಜೀವಶಾಸ್ತ್ರದ ವಿಷಯವಾಗಿ ಉಳಿದಿಲ್ಲ, ಅದೊಂದು $1 ಬಿಲಿಯನ್ ಉದ್ಯಮವಾಗಿ ಬೆಳೆದಿದೆ. ಹಸಿವನ್ನ ಹತ್ತಿಕ್ಕೋದು, ಕೊಬ್ಬನ್ನ ಕರಗಿಸೋದು ಮತ್ತು ಮುಪ್ಪನ್ನ ತಡೆಯೋದು ಇವೆಲ್ಲವೂ ಈಗ ಕೆಮಿಕಲ್ ಮ್ಯಾನೇಜ್ಡ್ ಆಗ್ತಾ ಇದೆ. ಆದ್ರೆ ಪ್ರಶ್ನೆ ಇರೋದು ಏನಪ್ಪಾ ಅಂದ್ರೆ, ನೈಸರ್ಗಿಕವಾದ ಜೀವನ ಶೈಲಿಗೆ ನಾವು ಇತಿಶ್ರೀ ಹಾಡ್ತಾ ಇದ್ದೀವಾ? ಸಕ್ಕರೆ ಕಾಯಿಲೆ ಇರುವವರಿಗೆ ಸಿಗಬೇಕಾದಂತಹ ಔಷಧಿಗಳು ಇವತ್ತು ಸೌಂದರ್ಯ ವರ್ಧಕಗಳಾಗಿ ಬಳಕೆಯಾಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ವಿಜ್ಞಾನ ಬೆಳೆದಂತೆ ನಮ್ಮ ಹೊಸ ಸೌಲಭ್ಯಗಳು ಸಿಗ್ತಾ ಇರೋದು ಒಳ್ಳೆಯದೇ. ಆದ್ರೆ ಮೆಟಬಾಲಿಸಂ ಎಂಬುದು ಈಗ ಚಿಕಿತ್ಸೆಗಿಂತ ಹೆಚ್ಚಾಗಿ ಒಂದು ಮಾರುಕಟ್ಟೆಯಾಗಿ ಬದಲಾಗ್ತಾ ಇದೆ. ನಾವು ನಮ್ಮ ಆರೋಗ್ಯವನ್ನ ಔಷಧಿಗಳ ಬಾಟಲಿಯಲ್ಲಿ ಹುಡುಕ್ತಾ ಇದ್ದೀವಾ ಅಥವಾ ನಿಜವಾದ ಚಿಕಿತ್ಸೆಯತ್ತ ಸಾಕ್ತಾ ಇದ್ದೀವಾ ಅನ್ನೋದು ನಾವೇ ಕೇಳಿಕೊಳ್ಬೇಕಾದಂತಹ ಪ್ರಶ್ನೆ. ಏನಂತೀರಾ?